ಅಂದರೆ ತುಂಬ ಸುಳ್ಳು. ಯಾಕಂದರೆ ಫಸ್ಟ್ಗಳು ಏನಾಗುತ್ತೆ ಅಂದರೆ ಫಸ್ಟ್ ಅವರು ಎಲ್ಲರೂ ಒಂದೇ ಅವರು ಇರೋದ್ರಿಂದ ಗುಂಪು ಫಸ್ಟು ಅವರು ಸೇವ್ ಮಾಡ್ಕೊಳ್ತಾರೆ. ಅಲ್ಲಿ ಏನಾಗಿದೆ, ಈಗ ನಾನು ಕ್ರೀಡಾ ಕ್ಷೇತ್ರದಿಂದ ಬಂದಿದ್ದೀನಿ. ಆರ್ ಜೆ ಅಮಿತ್ ಅವರು ರೇಡಿಯೋ ಜಾಕಿಯಾಗಿ ಕೆಲಸ ಮಾಡೋದ್ರಿಂದ ಅವ್ರದ್ದೇ ಬೇರೆ ಕ್ಷೇತ್ರ, ನಾವೇ ಬೇರೆ ಕ್ಷೇತ್ರದ ಆಗಿರೋದ್ರಿಂದ ನಾವು ಇಬ್ಬರೇ ಒಂದು ಕ್ಷೇತ್ರ, ಬೇರೆ ಕ್ಷೇತ್ರ. ಅಲ್ಲಿರ್ತಕ್ಕಂಥವ್ರು ಕಲಾವಿದರು ಇರೋದ್ರಿಂದ ಅವರು ಎಲ್ಲರೂ ಹೊರಗಡೆಗೆ ಆಲ್ರೆಡಿ ಫ್ರೆಂಡ್ಸ್ ಒಬ್ಬರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಲ್ಲಿ ಬೇಗನೆ ಕನೆಕ್ಟಾಗಿ ಒಂದು ಗುಂಪಾಗಿತ್ತು. ಗುಂಪಾಗಿ ಅವ್ರು ಇಮಿಡಿಯೇಟಾಗಿ ನಮ್ಮನ್ನು ನಾಮಿನೇಷನ್ ಮಾಡಿದ್ದು. ಬಟ್ ಆ ಸದ್ಯಕ್ಕೆ ಅವರೆಲ್ಲರೂ ಒಂದು ಪರಿಚಯ ಆಗಿದ್ರಲ್ಲ, ಅವರಷ್ಟು ಒಂದು ಆದರೂ ಇನ್ನು ಉಳಿದವ್ರನ್ನ ನಾಮಿನೇಷನ್ ಒಂದು ವಾರಕ್ಕಲ್ಲ, ಡೇ 1ಗೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ನಾಮಿನೇಷನ್ ಮಾಡಿದ್ರು. ತಪ್ಪೇನಂದರೆ ಅದನ್ನು ಇಮಿಡಿಯೇಟಾಗಿ ಪ್ರತಿಭಟಿಸಬೇಕಾಗಿತ್ತು, ಅಂದರೆ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು. ಮತ್ತು ಇಲ್ಲಿ ಇವರೆಲ್ಲ ಈಗ ಗುಂಪಾದ್ರೆ ಅಂತಂದು ಹೇಳ್ದಲ್ಲ, ಒಂದಾದ್ರೆ ಅಂತಂದು ಆ ಥರ ಒಂದಾದ್ರೆ ಅಂತ ಹೇಳ್ಬಿಟ್ಟು ಅವ್ರು ಯಾರೂ ಕೂಡ ಒಗ್ಗಟ್ಟೇನು ಇಲ್ಲ. ಯಾಕಂದರೆ ಅವ್ರು ಗೆಲ್ಲಕ್ಕಂತ ಬಂದಿರೋದು. ನಾಳೆ ಅವರು ಗೆಲ್ಲಬೇಕು ಅಂತಂದರೆ ಇನ್ನೊಬ್ಬರನ್ನ ಅವ್ರು ನಾಮಿನೇಷನ್ ಮಾಡಲೇಬೇಕು. ಈಗ ಅವರು ಗೆಲ್ಲಬೇಕಂದ್ರೆ ಎಲ್ಲ ಗೆಲ್ಲೋದಕ್ಕೆ ಬಂದಿರೋದು, ಯಾರೂ ಇನ್ನೊಬ್ಬರನ್ನ ಗೆಲ್ಸಕ್ಕೆ ಬಂದಿಲ್ಲ. ಹಂಗಾಗಿ ಆ ಟೈಮಲ್ಲಿ ಅಷ್ಟೇ ಅವರೊಂದು ಗುಂಪಾಗಿರ್ತಾರೆ ಅಷ್ಟೇ. ಗುಂಪಾಗಿ ಇವಾಗ ಸ್ಟಾರ್ಟಿಂಗ್ ಡೇ ಅಲ್ಲ, ಅವರಷ್ಟೇ ಒಂದಾಗಿ ನಮ್ಮನ್ನು ನಾಮಿನೇಷನ್ ಮಾಡಿ ಎಲಿಮಿನೇಷನ್ ಮಾಡಿರೋದು. ಈಗ ನೆಕ್ಸ್ಟ್ ಸ್ಟಾರ್ಟ್ ಆದರೆ ಈಗ ಅವರವರನ್ನೇ ನಾಮಿನೇಷನ್ ಅವರವರೇ ಎಲಿಮಿನೇಷನ್ ಆಗಬೇಕಾಗುತ್ತೆ. ಯಾಕಂದರೆ ಬೀಳುತ್ತೆ ಮೇಡಮ್. ಇದು ಆಟ ಮಾತ್ರ. ಹೌದು, ಇದು ಆಟ ಮಾತ್ರ ಮೇಡಮ್. ಇದು ಗೆಲ್ಲೋದಕ್ಕೆ ವ್ಯಕ್ತಿತ್ವ ಪ್ರದರ್ಶನ ಮಾಡಿಕೊಂಡು ಇದು ಒಬ್ಬರು ಗೆಲ್ಲೋದಕ್ಕಂತ ಬಂದಿರೋದು ಮೇಡಮ್. ಇದು ಗುಂಪು ಗೆಲ್ಲಕ್ಕಾಗಲ್ಲ. ಯಾರಾದರೂ ಒಬ್ಬರು ಗೆಲ್ತಾರೆ, ಒಬ್ಬರು ಗೆಲ್ಬೇಕಂದ್ರೆ ಇನ್ನೊಬ್ಬರು ನಾಮಿನೇಷನ್ ಮಾಡಲೇಬೇಕಾಗುತ್ತೆ ಮೇಡಮ್. ಫೈನ್ ಸರ್, ಈ ಒಂದು ವೀಕಲ್ಲಿ ತುಂಬ ಹೈಲೈಟ್ ಆಗಿದ್ದು ಅಂದರೆ ಮೀನ್ಸ್ ತುಂಬ ನಮಗೆ ಕಾಣಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಗಿಲ್ಲಿ ನಟ ಹಾಗೆ ಅಶ್ವಿನಿ ಅವರ ಒಂದು ವಾಯ್ಸ್ ಜಗಳ. ಸೊ ಇವರ ಒಂದು ತರಲೆ ತುಂಟಾಟಗಳು, ಕಾಮಿಡಿ ಎದ್ದು ಕಾಣಿಸ್ಕೊಳ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರು ಸುಮ್ಮನೆ ವಾಯ್ಸ್ ರೈಸ್ ಮಾಡ್ತಾ ಇದ್ರು. ಅಲ್ಲಿ ವಾಯ್ಸ್ ರೈಸ್ ಮಾಡುವಂತಹ ಒಂದು ಸಂದರ್ಭ ಇರ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಕಮೆಂಟ್ಸ್ ಬರ್ತಾ ಇದೆ. ಅಂದ್ರೆ ವಾಯ್ಸ್ ರೈಸ್ ಮಾಡಿದ್ರೆ ನಾವು ಉಳ್ಕೋತೀವಿ, ಜಗಳ ಮಾಡಿದ್ರೆ ನಾವು ಬಿಗ್ ಮನೇಲಿ ಉಳ್ಕೋತೀವಿ ಅನ್ನೋ ರೀಸನ್ಗೆ ಹಾಗೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ನೀವು ನೇರ ನೋಡಿರ್ತೀರ ಅಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ ಆ ಸಿಚುವೇಶನ್ಸ್ ಅಲ್ಲಿ ಅಷ್ಟೊಂದು ಜಗಳ ಬೇಕಿರತ್ತಾ? ಅಂದ್ರೆ ಮೀನ್ಸ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತೆಲ್ಲ ಹೇಳ್ತಾರೆ ಅಲ್ವಾ, ಮಾತಾಡ್ತಾ ಹೇಳ್ಬಿಟ್ಟು. ಸೊ ಅಷ್ಟೆಲ್ಲ ಅವಶ್ಯಕತೆ ಇತ್ತಾ? ಆ ಥರ ಸಿಚುವೇಶನ್ ಇತ್ತಾ? ಸುಮ್ಮನೆ ರೈಸ್ ಆಗ್ತಾ ಇದ್ರ ಕಾಣಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ? ಮೇಡಮ್, ಅದು ನಾವು ಹೋಗಿದ್ದಲ್ಲಿ ಜನಗಳಿಗೆ ಸಮಾಜ ನೋಡ್ತಾ ಇರ್ತದೆ, ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ ನಮ್ಮನ್ನು. ಇಲ್ಲಿ ಇದೆಲ್ಲ ಫುಡ್ ಡೇಸ್ ಎಲ್ಲ ಹೋಗ್ತಾ ಇರ್ತದೆ. ನಾವೊಂದು ಏನು ಸಮಾಜಕ್ಕೆ ಸಂದೇಶ ಕೊಡಬೇಕು ಒಂದು ಮುಗ್ಧರಾಗಿ ನಾವಲ್ಲಿ ಇದ್ವಿ. ಇನ್ನು ಕೆಲವರು ಈಗ ಏನು ನೀವೆಲ್ಲ ಹೆಸರು ಹೇಳಿದ್ರಲ್ಲ, ಅವ್ರಿಗೆ ಕೆಲವರು ತುಂಬ ಮೆಚುರಿಟಿಯಾಗಿ ಇಲ್ಲಿ ನಾವು ಯಾವ ಥರ ಇಲ್ಲಿ ಆಟ ಆಡಿದ್ರೆ ನಾವು ಹೆಂಗೆ ತೋರ್ಪಡಿಸ್ಕೊತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆಗಿದ್ದಾಗ ಅವ್ರಿಗೆ ಅಲ್ಲಿ ಅದನ್ನು ಒಂದು ಅರಸರಾಗಿ ಬಂದಾಗ ಅವ್ರು ಬೇಕಂತಂದರೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ತಾವು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಜೋರ ಕೂಗಾಡೋದೆಲ್ಲ ಮಾಡ್ತಿರೋದಂತೂ ಉಂಟು ಅಲ್ಲಿ. ಮತ್ತು ಇನ್ನೊಬ್ಬರು ಗಿಲ್ಲಿ ನಟ ಅವರು ಕೂಡ ಯಾವುದೇ ಒಂದು ವಿಷಯಗಳನ್ನು ಮಾತಾಡಿದಾಗ ಅದಕ್ಕೆ ಕೌಂಟರ್ ಡೈಲಾಗ್ ಎದುರಾಗಿ ಮಾತಾಡಿಕೊಂಡು ಕಾಮಿಡಿ ಇದು ಮಾಡಿಕೊಂಡು ತಮ್ಮಷ್ಟಕ್ಕೆ ತಾನೇ ನಗೋದಂತೂ ಉಂಟು. ಯಾಕಂದರೆ ಅಲ್ಲೆಲ್ಲ ಕ್ಯಾಮ್ರಾಗಳು ಇರೋದ್ರಿಂದ ಈಗ TRP ಅದೇ ಬೇಕಾಗಿರೋದು. ಆ ವಿಷಯ ಇಲ್ಲ, ಅಲ್ಲಿ ಸಂಬಂಧನೇ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಯಾರೋ ಒಂದು ವಿಷಯ ಮಾತಾಡೋದು ಅಥವಾ ಒಂದು ಏನೋ ಒಂದು ಕೆಲಸ ಹೇಳ್ತಾರೆ, ಆ ಕೆಲಸದಲ್ಲೇ ಏನೋ ಒಂದು ವಿರೋಧ ವ್ಯಕ್ತಪಡಿಸ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಒಂದು ಜನಗಳು ಗಮನ ಸೆಳೆಯುವಂಥದ್ದೇ ಅಲ್ಲಿ ಅವರೊಬ್ಬರು ಮಾಡ್ತಾ ಇದ್ದಿದ್ದು. ಸೊ ನಾವು ಅಲ್ಲಿ ಇದನ್ನು ಈ ಥರದನ್ನು ಒಂದು ನೋಡ್ಬಿಟ್ಟು ನಾವು ಒಂದು ಸ್ವಲ್ಪ ಎಲ್ಲ ಒಂದು ಕಡೆಗೆ ಮುಗ್ಧರಾಗಿದ್ವಿ ಅಂತ ಅನಿಸುತ್ತೆ. ಸರ್, ಬಿಗ್ ಬಾಸ್ ಮನೆ ರಿಯಾಲಿಟಿ ಶೋ ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಡ್ರಾಮ್ಯಾಟಿಕ್ ಹೌಸ್ ಅಂತ ಕರೆಯಲ್ಪಡಬಹುದಾ? ಬಿಕಾಸ್ ಡ್ರಾಮಾ ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ನಗ್ಸೋದು, ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ಅಲರ್ಟ್ ಆಗಿರೋದು, ಕ್ಯಾಮ್ರಾ ಇದೆ ಜನ ನಮ್ಮನ್ನು ನೋಡಬೇಕು ಅಂತ ಜಗಳ ಮಾಡೋದು, ಇದೆಲ್ಲ ಓವರ್ ಆಲ್ ಆಗಿ ಡ್ರಾಮಾ ಅನ್ಸುತ್ತೆ. ಸೊ ರಿಯಾಲಿಟಿ ಶೋ ಅಂತ ಎಲ್ಲಿ ಕರ್ಸ್ಕೊಳ್ಳುತ್ತೆ? ಡ್ರಾಮ್ಯಾಟಿಕ್ ಹೌಸ್ ಅಂತ ಕರ್ಸ್ಕೊಳತ್ತಾ? ಇಲ್ಲ ಮೇಡಮ್, ಅದು ಕೆಲವೊಂದು ಟೈಮಲ್ಲಿ ಅವರು ಆ ಟಾಸ್ಕ್ ಅಂತಂದು ಬಂದಾಗ, ಡ್ರಾಮಾ ಅಂತಂದು ಬಂದಾಗ ಆ ಥರ ಮಾಡಲೇಬೇಕಾಗುತ್ತೆ. ಅದು ಒಂದು ಟಾಸ್ಕ್ ಆ ಟೈಮಿಗೆ ಅಷ್ಟೇ. ಅದು ಡ್ರಾಮಾ ಆಗಲಿ, ಒಂದು ಅವರು ರಾಜಮಾತೆ ಆಗಿರಲಿ ಅಥವಾ ಸೇವಕರಲ್ಲಿ ಆ ಟೈಮಿಗೆ ಅಷ್ಟೇ. ಬಟ್ ಅದು ಆದಮೇಲೆ ಅವರು ಮನುಷ್ಯರೇ. ಈಗ ಎಷ್ಟು ದಿನ ನಾಟಕ ಆಡೋಕ್ಕಾಗುತ್ತೆ? ಯಾಕಂದರೆ ರಿಯಾಲಿಟಿ ಶೋ ಅಂದರೆ ರಿಯಲ್ ಆಗಿ ಅವರು ಒರಿಜಿನಲ್ ಆಗಿ ಏನಿದ್ದಾರೋ ಅದನ್ನು ಆಟ ಆಡಲೇಬೇಕಾಗುತ್ತೆ. ಈಗ ನಾನು ಕೂಡ ಅಲ್ಲಿ ಸೇವಕರಾಗಿ ಇದ್ದಿದ್ದು, ನಾನು ಜಂಟಿಯಾಗಿರೋದ್ರಿಂದ ನಾವು ಕೂಡ ಅಲ್ಲಿ ಹಲವಾರು ಕೆಲಸಗಳು ಮಾಡಿದ್ವಿ. ಅಲ್ಲಿ ಏನು ಅರಸರು ನಮ್ಗೇನು ಇದು ಮಾಡಿದರೋ ನಾವು ಆ ಕೆಲಸನ ಮಾಡಿದ್ದೀವಿ, ಕೇಳಿದ್ದೀವಿ. ಅದು ಟಾಸ್ಕು ಮತ್ತು ಅದು ಅಲ್ಲಿ ಆ ಬಿಗ್ ಬಾಸ್ ಇದಕ್ಕೆ ಒಂಟಿ ಜಂಟಿಗೆ ಮಾತ್ರ ಅನ್ವಯ ಆಗುತ್ತೆ. ಅದು ಎಷ್ಟು ದಿನ, ಅದಕ್ಕೂ ಒಂದು ನಿಯಮ ಅಂತ ಇರ್ತದೆ. ಅದಾದಮೇಲೆ ಮತ್ತೆ ಎಲ್ಲರೂ ಕೂಡ ರಿಯಲ್ ಆಗಿ ಅದನ್ನು ರಿಯಾಲಿಟಿ ಅವ್ರು ಏನಿದೆ ಒರಿಜಿನಲ್ ಆಗಿ ಆಟ ಆಡಬೇಕಾಗುತ್ತೆ ಮೇಡಮ್. ಇನ್ನು ನೀವು ಆಚೆ ಬಂದಂತಹ ಸಂದರ್ಭದಲ್ಲಿ ಟೈಗರ್ ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಅವ್ರ ಮಾತುಗಳು ಎಂಟರ್ಟೈನ್ ಮಾಡ್ತಾ ಇದ್ದು. ಸಾಕಷ್ಟು ಜನ ನಿಮ್ಮ ಫಾಲೋವರ್ಸ್ಗೆ ಒಂದು ಅನಿಸಿಕೆ, ಅಭಿಪ್ರಾಯ ಇರುತ್ತೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ನಮ್ಮ ಕೋಟ್ಯಾಂತರ ಅಭಿಮಾನಿಗಳು ಏನು ಆಸೆ ಇಟ್ಕೊಂಡಿದ್ರು ಅವ್ರಿಗೆಲ್ರಿಗೂ ನಾನು ಅವ್ರ ಪಾದ ಅರವಿಂದಗಳಿಗೆ ಪಾದಕ್ಕೆ ಬಿದ್ದುಬಿಟ್ಟು ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ನಿಮ್ಮ ಆಸೆನ ನಾನು ಈಡೇರ್ಸೋಕ್ಕಾಗಿಲ್ಲ ಅಂತ ಹೇಳ್ತೀನಿ. ಈ ಮುಖಾಂತರವಾಗಿ ಅವ್ರಿಗೊಂದು ಭರವಸೆ ಕೊಡ್ತೀನಿ. ನಾನು ಹೊರಗಡೆ ಬಂದರೂ ಕೂಡ ನಾನೀಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ರಂಜಿಸೋದಕ್ಕೆ ಪ್ರತಿದಿನ ಪ್ರತಿಕ್ಷಣ ನಿಮ್ಮನ್ನು ಫಿಟ್ನೆಸ್ ಇರ್ಬೋದು, ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಾನು ಜಾಗೃತನ ಮೂಡಿಸ್ತೀನಿ, ನಿಮ್ಮನ್ನೆಲ್ಲ ರಂಜಿಸ್ತೀನಿ, ಖುಷಿ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮೇಡಮ್.